ಸರ್ಕಾರಿ ಅಧಿಕಾರಿಗಳು ದೇಶವನ್ನ ಕಟ್ಟುವಂತಹ ಕೆಲಸದಲ್ಲಿ ಇರುವಂತಹ ಮುಂಚೂಣಿ ಸೈನಿಕರು. ಒಬ್ಬ ಅಯೋಗ್ಯ ಹಲ್ಕ ರಾಜಕಾರಣಿ ಎಲೆಕ್ಷನ್ ನಿಂತಿರೋನು ಒಂದು 60-70 ರೂಪಾಯಿದು ಸೀರೆ ಕೊಡ್ತಾನೆ ಅಂದರೆ ಜನ ಇವತ್ತು ಕ್ಯೂ ನಿಂತ್ಕೊಳ್ತಾರೆ. ಇಂತಹ ಬಡತನ ಯಾಕೆ ಬಂದಿದೆ ಅಂದರೆ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇಲ್ಲ. ಜನರಿಗೆ ಸೌಲಭ್ಯ ಸಿಗಬೇಕಾದ ಸೌಲಭ್ಯ ಸಮಯದಲ್ಲಿ ಕೊಡ್ತಾ ಇಲ್ಲ. ನಮ್ಮ ರಾಜ್ಯ ಸರ್ಕಾರದ ಬಡ್ಜೆಟ್ 3,09,000 ಕೋಟಿ ಈ ವರ್ಷ. ಅದೇ ಸಂದರ್ಭದಲ್ಲಿ ಒಕ್ಕೂಟ ಸರ್ಕಾರದ ಬಡ್ಜೆಟ್ ಸುಮಾರು 45 ಲಕ್ಷ ಕೋಟಿ ರೂಪಾಯಿಗಳು. ಶ್ರೀಮಂತ ಸರ್ಕಾರಗಳು. ಆದರೆ ಜನಕಲ್ಯಾಣ ಯೋಜನೆಗಳು ಅಂತ ಸಾವಿರಾರು 10,000 ಲಕ್ಷಾಂತರ ಕೋಟಿಯನ್ನು ವಿನಿಯೋಗಿಸ್ತಾ ಇದ್ದಾರೆ. ಯಾಕೆ ಮತ್ತೆ ಬಡತನ ಹೋಗ್ತಾ ಇಲ್ಲ? ಯಾಕೆ ಇವತ್ತು ದಾರಿದ್ರ್ಯ ಈಗಲೂ ಇದೆ? ಜನ ಯಾಕೆ ಇವತ್ತು ಸರ್ಕಾರಿ ಕಾಲೇಜುಗಳು, ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಶಾಲೆಗಳು ಇವತ್ತು ಪಾಳು ಬಿದ್ದಿವೆ? ಇದಕ್ಕೆಲ್ಲ ನೇರ ಕಾರಣ ಭ್ರಷ್ಟಾಚಾರ ಮತ್ತು ಲಂಚಕೋರತನ. ಈಗ ಯಾವುದೋ ಒಬ್ಬ ವ್ಯಕ್ತಿ ಒಂದು ಕುಟುಂಬವನ್ನು ನಾವು ಬಡತನದ ಮೇಲೆ ಕೆತ್ತಬೇಕು ಅಂತ ಸರ್ಕಾರ ಯೋಜನೆ ರೂಪಿಸಿದಾಗ ಆವತ್ತಿಗೆ ಆ ಯೋಜನೆಯನ್ನು ಅನುಷ್ಠಾನ ಮಾಡಿದ್ರೆ ಕಾಲಮಿತಿಯೊಳಗಡೆ ಅದರ ಫಲಾನುಭವಿಗಳಿಗೆ ಉಪಯೋಗ ಆಗುತ್ತೆ. ಇನ್ನೊಂದು ವರ್ಷ 2 ವರ್ಷ ಬಿಟ್ಕೊಂಡು ಮಾಡೋಷ್ಟೊತ್ತಿಗೆ ಆ ಫಲಾನುಭವಿಗಳಿಗೆ ಅದರ ಅಗತ್ಯವೇ ಕೇವಲ ಸೌಲಭ್ಯಗಳಷ್ಟೇ ಅಲ್ಲ, ಸರ್ಕಾರಿ ನೌಕರರು ಜನರನ್ನ ಮಾತನಾಡಿಸುವಂಥ ರೀತಿ ಮತ್ತೆ ಲಂಚ ಕೇಳೋದಿದೆಯಲ್ವಾ, ಲಂಚ ಕೇಳುವಂಥದ್ದು ನಮ್ಮ ಮೌಲ್ಯವನ್ನೇ ಹಾಳು ಮಾಡಿದಾಗಲ್ವಾ. ಅಂದರೆ ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಕೇಳೋದು ನನ್ನ ಹಕ್ಕು, ನಾನು ತಪ್ಪು ಮಾಡ್ತೀನಿ, ನನ್ನನ್ನು ಯಾರು ಏನು ಮಾಡ್ಕೊಳ್ಳಲ್ಲ ಅಂದಾಗ್ತಾನೆ. ಲಂಚ ತೆಗೆದುಕೊಳ್ಳುವಂತಹದ್ದು ಕಾನೂನು ಬಾಹಿರ ಕೃತ್ಯವನ್ನ, ಅಪರಾಧಿ ಕೃತ್ಯವನ್ನ ನಾನು ಮಾಡ್ತೀನಿ, ನಾನು ಜಯಿಸ್ತೀನಿ ಅಂದಾಗ ವ್ಯವಸ್ಥೆ ಏನಾಯ್ತು, ಮೌಲ್ಯ ಏನಾಯ್ತು, ಸಮಾಜದಲ್ಲಿ ನ್ಯಾಯ ನೀತಿ ಏನಾಯ್ತು? ತೆಗೆದುಕೊಳ್ಳಬಾರ್ದು ಅವನು, ಅದು ನ್ಯಾಯ. ತೆಗೆದುಕೊಳ್ಳುವುದು ವಂಚನೆಗೆ ಶಿಕ್ಷೆ ಇಲ್ವಾ ಹಾಗಾದ್ರೆ? ಹಾಗಾಗಿನೇ ನಾವು ಇವೆಲ್ಲ ಯೋಚನೆ ಮಾಡಿದಾಗ ಸರ್ಕಾರಿ ನೌಕರರನ್ನ ಮೊದಲ ಹಂತದ, ಯಾಕಂದ್ರೆ ಅವ್ರನ್ನೇ ಪ್ರಶ್ನೆ ಮಾಡೋದಕ್ಕಾಗೋದು. ರಾಜಕಾರಣಿಗಳಿಗೆ ಎಕ್ಸಿಕ್ಯೂಟಿವ್ ಪವರ್ ಇಲ್ಲ. ಯಾರೋ ಮಂತ್ರಿ ಆದವನಿಗೆ, ಮುಖ್ಯಮಂತ್ರಿ ಆದವನಿಗೆ ಎಕ್ಸಿಕ್ಯೂಟಿವ್ ಪವರ್ ಇರುತ್ತೆ ಅನ್ನೋದು ಬಿಟ್ಟರೆ, ಜನಪ್ರತಿನಿಧಿಗಳು ಅಂತ ಯಾರಿರ್ತಾರೆ, MLAಗಳು, ಜಿಲ್ಲಾ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಇಂಥವರಿಗೆ ಎಕ್ಸಿಕ್ಯೂಟಿವ್ ಪವರ್ ಇರೋದಿಲ್ಲ. ಎಕ್ಸಿಕ್ಯೂಟಿವ್ ಪವರ್ ಯಾರಿಗಿರುತ್ತೆ? ಅಧಿಕಾರಿಗಳಿಗಿರುತ್ತೆ, ಎಲ್ಲ ಅಧಿಕಾರಿಗಳಿಗೂ. ಹಾಗಾಗಿ ಎಕ್ಸಿಕ್ಯೂಟಿವ್ ಪವರ್ ಇದ್ರೆ ರಾಜಕಾರಣಿಗಳು ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು ಅಧಿಕಾರಿಗಳ ಮೂಲಕನೇ ಮಾಡಿಸ್ಬೇಕು. ಅವ್ರ ಅಕ್ರಮಗಳನ್ನ ಸಕ್ರಮ ಮಾಡ್ಕೊಳ್ಬೇಕಂದ್ರೂ ನಾನು ಈ ಜಮೀನನ್ನು ಹೊಡೆದುಕೊಂಡಿದ್ದೀನಿ, ಇವತ್ತಿನಿಂದ ಇದು ನನ್ನ ಜಮೀನು ಅಂತ ರಾಜಕಾರಣಿ ಮಾಡ್ಕೊಳಕ್ಕಾಗಲ್ಲ. ಅಧಿಕಾರಿಯ ಕೈಯಿಂದ ಇದು ಯಾವ್ಯಾವುದೋ ಕಾರಣದಿಂದಾಗಿ ಇವರಿಗೆ ನಾವು ಕೊಡ್ತಾ ಇದ್ದೀವಿ, ಮಂಜೂರು ಮಾಡ್ತಾ ಇದ್ದೀವಿ ಅಂತ ಅಧಿಕಾರಿನೇ ಬರೆದು ಅಧಿಕಾರಿನ ಸೈನ್ ಹಾಕ್ಬೇಕು. ಅಧಿಕಾರಿ ತಪ್ಪು ಮಾಡ್ತಾ ಇದ್ದಾನೆ, ರಾಜಕಾರಣಿ ತಪ್ಪು ಮಾಡಿಸ್ತಾ ಇದ್ದಾನೆ, ಲಾಭ ಪಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಇವತ್ತು ಹೊಣೆ ಮಾಡಬಹುದಾಗಿದ್ರೆ, ನಾವು ಕೇಸ್ ಹಾಕ್ಬಹುದಾಗಿದ್ರೆ ರಾಜಕಾರಣಿ ಮೇಲೆ ಹಾಕಕ್ಕಾಗಲ್ಲ, ಅಧಿಕಾರಿ ಮೇಲೇನೆ ಹಾಕಬೇಕು. ಮತ್ತೆ ಅಧಿಕಾರಿಗೆ ನಾವು ಸಂಬಳ ಕೊಡ್ತಾ ಇದೀವಿ, ರಾಜಕಾರಣಿಗೆ ಗೌರವಧನ ಕೊಡ್ತಾ ಇದೀವಿ. ಜನಪ್ರತಿನಿಧಿಗೆ ಸಂಬಳ ಅನ್ನುವಂಥದ್ದಲ್ಲ, ಅದು ಗೌರವಧನ. ಆದರೆ ಅಧಿಕಾರಿಗೆ ವಿತ್ತು ಭತ್ಯೆ ಬೇರೆ ಬೇರೆ ರೀತಿಯಲ್ಲಿ ಬಹಳಷ್ಟು ಕೊಡ್ತಾ ಇದೀವಿ. ಹಾಗಾಗಿ ನಾವು ಸರಿ ಮಾಡಬೇಕಾಗಿರೋದು ಮೊದಲಿಗೆ ಅಧಿಕಾರಿಗಳನ್ನ ಜನಸಾಮಾನ್ಯರಿಗೆ ನೇರವಾಗಿ ಸಮಸ್ಯೆ ಉಂಟು ಮಾಡ್ತಾ ಇರೋದು. ಫಸ್ಟ್ ಅವ್ರ ಲೇಯರ್ ಯಾರ ಹತ್ರ ಹೋಗ್ತಾರೆ? ಅಧಿಕಾರಿಗಳ ಹತ್ರ ತಾನೇ ಹೋಗೋದು ಕೆಲಸ ಕಾರ್ಯಗಳಿಗೆ. ಅಧಿಕಾರಿಗಳು ಸರಿಯಾಗಿ ಮಾಡಿದ್ರೆ ರಾಜಕಾರಣಿ ಹತ್ರ ಯಾಕೆ ಹೋಗ್ತಾರೆ? ಮತ್ತೆ ರಾಜಕಾರಣಿ ಹತ್ರ ಹೋಗುವಂಥ ಅಗತ್ಯ ತಾನೇ ಏನಿದೆ? ಅಧಿಕಾರಿಗಳು ತಾನೇ ನಾವು ಪ್ರಜಾಪ್ರಭುತ್ವದಲ್ಲಿ ನೇಮಿಸ್ಕೊಂಡಿರೋದು ಜನರ ಕೆಲಸ ಮಾಡೋದಕ್ಕೆ. ಹಾಗಾಗಿ ನಾವು ಅಧಿಕಾರಿಗಳ ತಪ್ಪುಗಳನ್ನ, ಲೋಪದೋಷಗಳನ್ನ ಹಿಡಿಯೋದಕ್ಕೆ ಹೊರಟಿವಿ. ಹಾಗಾಗಿ ಆ ರೀತಿಯಿಂದ ಹೊರತು ಅವರೇ ನಮ್ಮ ಟಾರ್ಗೆಟ್ ಅಲ್ಲ.